ಆತ ಗುತ್ತಿಗೆದಾರ. ಕೆಲಸಕ್ಕೆ ಬಂದಿದ್ದ ಕಾರ್ಮಿಕನ ಹೆಂಡತಿ ಮೇಲೆ ಕಣ್ಣಾಕಿದ್ದ. ಕತ್ತಲಲ್ಲಿ ಕದ್ದು ಮುಚ್ಚಿ ಕಳ್ಳಾಟವಾಡ್ತಿದ್ದವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ರಾತ್ರೋರಾತ್ರಿ ಹೆಣವಾಗಿದ್ದಾನೆ. ಅದು ವಾರ್ನಿಂಗ್ ಮಾಡಿದೆ ಸರ್, ಆದ್ರೂ ಹೊಡೆದು ಓಡಿಸಿದೆ ಸರ್. ಮೊಬೈಲ್ ಕಸ್ಕೊಂಡ್ರಿ. ಅಕ್ರಮ ಸಂಬಂಧ ಬಿಟ್ಟು ಗುತ್ತಿಗೆದಾರನ ಹೆಣ. ಪತ್ನಿಯ ಪಲ್ಲಂಗದಾಟ, ಗಂಡನಾದ ರಾಕ್ಷಸ. ಅಕ್ರಮ ಸಂಬಂಧ ಅನ್ನೋದೇ ಹಾಗೆ, ನೆತ್ತರು ಹರಿಯೋವರೆಗೂ ಬಿಡಲ್ಲ. ಎಟ್ಟೆ ಕಳ್ಳಾಟ ಆಡಿದ್ರು ಕೊನೆಗೆ ಚಟ್ಟ ಏರೋದಂತೂ ಪಕ್ಕ. ಕಂಡೋರ ಜೊತೆ ತೈತಕ ಆಟ ಆಡಿದ್ರೆ ನೆತ್ತರೋ ಕುಳಿ ಹರಿಯೋದು ಗ್ಯಾರಂಟಿ. ಹುಬ್ಬಳ್ಳಿಯಲ್ಲಿ ಆಗಿದ್ದು ಇಂಥದ್ದೇ ಕಥೆ. ಕೆಲಸದಾಕೆ ಜೊತೆ ಚಕ್ಕಂದ ಆಡುತ್ತಿದ್ದ ಗುತ್ತಿಗೆದಾರನ ಹೆಣವನ್ನೇ ಉರುಳಿಸಿದ್ದಾರೆ. ಮಂಚದಾಟ ಆಡುತ್ತಿದ್ದವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹೆಣ ಕೆಡವಿದ್ದಾರೆ. ಈತನ ಹೆಸರು ವಿಠಲ್ ರಾಥೋಡ್ ಅಂತ. 61 ವರ್ಷ, ವಿಜಯಪುರ ಜಿಲ್ಲೆಯ ಅರಕೇರಾ ತಾಂಡಾ ನಿವಾಸಿ. ಗುತ್ತಿಗೆ ಹಿಡಿದು ಕಟ್ಟಡ ಕಟ್ಟಿಸೋ ಕೆಲಸ ಮಾಡ್ತಿದ್ದ. ಹೀಗಾಗಿ ಕೆಲಸಕ್ಕೆ ಅಂತ ಛತ್ತೀಸ್ಗಢದಿಂದ 3 ಕಾರ್ಮಿಕರನ್ನಾಗಿಟ್ಕೊಂಡಿದ್ದಂತೆ. ಹುಬ್ಬಳ್ಳಿಯ ಕಾನೂನು ವಿವಿಯಲ್ಲಿ ಕಟ್ಟಡ ಕಾಮಗಾರಿ ಉಪಗುತ್ತಿಗೆ ಪಡೆದಿದ್ದ. ಈ ವೇಳೆ ಅಲ್ಲೇ ಕೆಲಸ ಮಾಡುತ್ತಿದ್ದ ವಿಮಲಾ ಸತನಾಮಿ ಎಂಬಾಕೆ ಮೇಲೆ ಕಣ್ಣು ಹಾಕಿದ್ದ. ಯಾವಾಗ ಆಕೆಯು ಗ್ರೀನ್ ಸಿಗ್ನಲ್ ಕೊಟ್ಲು, ಇಬ್ಬರ ಕಳ್ಳಾಟ ಜೋರಾಗಿತ್ತು. ಇದ್ಯಾವುದನ್ನು ಅರಿಯದ ಗಂಡ ಹಾಗೂ ಮಗ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಿದ್ರು. ಆದ್ರೆ ವಿಠಲ್ ಎಲ್ಲೇ ಕೆಲಸಕ್ಕೆ ಹೋದ್ರು ಈ ಕುಟುಂಬವನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಂತೆ. ಇದರಿಂದ ಅನುಮಾನಗೊಂಡ ವಿಠಲ್ ಕುಟುಂಬಸ್ಥರು ಕಾರ್ಮಿಕರಿಗೆ ವಾರ್ನಿಂಗ್ ಕೊಟ್ಟಿದ್ರಂತೆ. 4-5 ವರ್ಷದಿಂದ ನಮ್ ಕಡೆ ಕೆಲಸ ಮಾಡ್ತಿದ್ರಿ. ನನ್ ಕಣ್ಣಿಗಂತೂ ಹಂಗ ಅನ್ಸಿಲ್ರಿ. ಆದ್ರ 1-2 ಸಲ ಅನ್ಸಿದ್ರಿ ಅವ್ರ ನನ್ ಕಣ್ಣಿಗೆ. ಅದಕ್ಕ ಇಲ್ಲ ನಮ್ ತಂದೆಯವ್ರ ಜೊತೆ ಹಿಂಗ ಮಾತಾಡೋದು ಇದು ಮಾಡೋದು ಅನ್ಸಿದ್ರಿ. ಅದಕ್ಕೆ ಒಂದ್ಸಲಾನು ಅವ್ರನ್ನ ಬಡದು ವಾರ್ನಿಂಗ್ ಮಾಡಿದೆ ಸರ್. ಆದ್ರೂ ಹೊಡೆದು ಓಡಿಸಿದ್ದೆ ಸರ್. ಮೊಬೈಲ್ ಕಸ್ಕೊಂಡ್ರಿ. ಕಿಲಾಡಿ ಅಂಕಲ್ಗೆ ಎಷ್ಟೇ ಹೇಳಿದ್ರು ಬುದ್ಧಿ ಕಲ್ತಿರ್ಲಿಲ್ಲ. ವಿವಿ ಕಟ್ಟಡ ಕಾಮಗಾರಿ ವೇಳೆಯೂ ಇಬ್ಬರು ಅದೇ ಚಾಳಿ ಮುಂದುವರೆಸಿದ್ರು. ಜನವರಿ 10ರಂದು ಎಣ್ಣೆ ನಶೆಯಲ್ಲಿದ್ದ ಅಂಕಲ್ ಆಂಟಿಯ ಜೊತೆ ಏಕಾಂತದಲ್ಲಿ ಮುಳುಗಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ವಿಮಲಾ ಸತನಾಮಿ ಕಳ್ಳಾಟ ನೋಡುತ್ತಿದ್ದಂತೆ ಗಂಡ ಮಗ ರಾಕ್ಷಸರಾಗಿದ್ರು. ರೊಚ್ಚಿಗೆದ್ದು ವಿಠಲ್ ತಲೆಗೆ ಕಟ್ಟಿಗೆಯಿಂದ ಹೊಡೆದು ಕೊಂದಿದ್ದಾರೆ. ಯಾವಾಗ ಉಸಿರು ನಿಲ್ತೋ ಹೊಸ ಕಥೆ ಕಟ್ಟಿದ್ದಾರೆ. ಮೇಲಿಂದ ಬಿದ್ದು ತಲೆಗೆ ಪೆಟ್ಟಾಗಿತ್ತು ಅಂತ ಸುಳ್ಳು ಹೇಳಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ತನಿಖೆ ಮುಂದುವರೆಸಿದ್ರು. ಈ ವೇಳೆ ಅನುಮಾನ ಬಂದು ಆರೋಪಿಗಳನ್ನ ವಿಚಾರಣೆ ಮಾಡಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅಕ್ರಮ ಸಂಬಂಧ ವಿಚಾರಕ್ಕೆ ಹೊಡೆದು ಕೊಂದಿದ್ದಾರೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ವಿಮಲಾ ಜೊತೆ ಸ್ವಲ್ಪ ಹೆಚ್ಚು ಕ್ಲೋಸ್ ಇದ್ದ ಅನ್ನೋ ಕಾರಣಕ್ಕೆ ಗಂಡ ಮಗ ಇಬ್ರು ಸೇರ್ಕೊಂಡು ಆ ಇನ್ಸಿಡೆಂಟ್ ಆದ್ಮೇಲೆ ಆ ಇನ್ಸಿಡೆಂಟ್ ನ ಮುಚ್ಚಾಕೋದ್ರಲ್ಲಿ ಅಥವಾ ಬೇರೆ ಒಂದು ರೂಪ ಕೊಡೋದ್ರಲ್ಲಿ ಆ ಲೇಡಿದು ಪಾತ್ರ ಇದೆ ಅಂತಂದು ಒಟ್ಟು 3 ಜನ ತಗೊಂಡಿದ್ದೀವಿ. ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು 3 ಜನರನ್ನ ಈಗ ಅರೆಸ್ಟ್ ಮಾಡಿದೀವಿ. ಮುಂದಿನ ಕಾನೂನು ಕ್ರಮ ಜರುಗಿಸ್ತಾರೆ. ಒಟ್ಟಿನಲ್ಲಿ ಹೊಟ್ಟೆ ಪಾಡಿಗಾಗಿ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಬಂದವರು ಕೆಲಸ ಕೊಟ್ಟವನನ್ನೇ ಕೊಂದು ಕಂಬಿ ಹಿಂದೆ ಸೇರಿದ್ದಾರೆ. ಪರಸ್ತ್ರೀ ಮೇಲೆ ಕಣ್ಣು ಹಾಕಿದವ ರಾತ್ರೋರಾತ್ರಿ ಹೆಣವಾಗಿದ್ದಾನೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.